ಬನ್ನಿ ಜ್ಯೋತಿಷಿಗಳೇ, ಅಲ್ಲಿ ಕೂತ್ಕೊಳ್ಳಿ. ಇದು ನಮ್ಮ ದುರ್ಗನ್ ಜಾತಕ. ನಿಮ್ಮ ಹತ್ರ ಹೇಗೆ ಬಂತು? ಹೊರಗಡೆ ಸಿಕ್ತು. ಬಹುಶಃ ನೀವು ಬರಬೇಕಾದರೆ ಮಿಸ್ ಆಗಿ ಬಿದ್ದಿರಬೇಕು ಅಂತ ಕಾಣುತ್ತೆ. ಇಲ್ವಲ್ಲ, ನಾನು ತುಂಬ ಜೋಪಾನವಾಗಿ ಅದನ್ನು ನನ್ನ ಬ್ಯಾಗಲ್ಲಿ ಇಟ್ಕೊಂಡಿದ್ದೆ. ಅಂದಹಾಗೆ ತಮ್ಮ ಹತ್ರ ಒಂದು ವಿಷಯ ಕೇಳಬೇಕಾಯಿತು. ಕೇಳಿ. ಜಾತಕದಲ್ಲಿರೋ ದೋಷ ನಿವಾರಣೆ ಆಗಲಿ ಅಂತ ಒಂದು ಪೂಜೆ ಇಟ್ಕೊಂಡಿದ್ವಿ. ಆದರೆ ನಮ್ಮ ಪುರೋಹಿತರಿಗೆ ಏನೋ ಸಮಸ್ಯೆ ಆಗಿದೆಯಂತೆ, ಬರೋಕ್ಕಾಗೋದಿಲ್ಲ ಅಂತಂದ್ರು. ಇವತ್ತು ಪೂಜೆಗೆ ಒಳ್ಳೆ ಮುಹೂರ್ತ ಇದೆ. ಅದು ತಪ್ಪು ಹೋಗೋದು ನನಗಿಷ್ಟ ಇಲ್ಲ. ಹೇಗೂ ತಾವೇ ಅರ್ಚಕರಾಗಿರೋದ್ರಿಂದ ತಮ್ಮ ಹತ್ರ ಕೇಳ್ಕೋತಾ ಇದ್ದೀನಿ, ದಯಮಾಡಿ ಈ ಪೂಜೆನ ನಡೆಸ್ಕೊಡ್ಬೇಕು. ಅಗತ್ಯವಾಗಿ ಮಾಡಿಸ್ಕೊಡ್ತೇನೆ. ಎಲ್ಲ ಸಿದ್ಧತೆ ಆಗಿದೆಯಾ? ಎಲ್ಲ ಆಗಿದೆ, ಪೂಜೆ ಒಂದು ಬಾಕಿ ಇದೆ ಅಷ್ಟೇ. ಹಾಗೆ ತಮ್ಮ ಹತ್ರ ಕೂಡ ನಂದೊಂದು ಮನವಿ ಇತ್ತು. ಜಾತಕದ ಪೂಜೆ ಮಾಡಿಸ್ತಾ ಇದ್ದೀನಿ ಅಂತ ತಾವಂದ್ರಿ. ನಮ್ಮ ದುರ್ಗುಂದು ಇವಾಗ ಮದುವೆ ಆಗಬೇಕಾಗಿದೆ. ಅದಕ್ಕೆ ಹೇಳಿ, ಪರವಾಗಿಲ್ಲ, ಸಂಕೋಚ ಯಾಕೆ? ಇನ್ನೇನಿಲ್ಲ, ನಮ್ಮ ದುರ್ಗನ್ ಜಾತಕನೂ ಅಲ್ಲೇ ಇಟ್ಟು ಪೂಜೆ ಮಾಡಿಸ್ಬಹುದಾ ಅಂತ. ಇದರಿಂದ ಅವಳಿಗೂ ಒಳ್ಳೆಯದಾಗತ್ತೆ. ಯಾಕೆ ದುರ್ಗನ್ ಜಾತಕ ಯಾಕೆ ಇಡಬೇಕು? ನಮ್ಮ ಮಾಯಾ ಮತ್ತೆ ಷರತ್ತು ಜಾತಕಕ್ಕಲ್ವಾ ಪೂಜೆ ಮಾಡ್ತಾ ಇರೋದು? ದಮಯಂತಿ, ದುರ್ಗಾ ಜಾತಕಕ್ಕೆ ಪೂಜೆ ಮಾಡಿಸಿದ್ರೆ ಏನೂ ಆಗೋದಿಲ್ಲ. ಹೇಗೂ ಪೂಜೆ ಮಾಡ್ತಾ ಇದ್ದೀವಿ, ಅವಳಿಗೂ ಒಳ್ಳೆಯದಾಗಲಿ. ಸ್ವಾಮಿ, ದುರ್ಗಾ ಜಾತಕನ್ನು ಜೊತೆಗಿಟ್ಟು ಪೂಜೆ ಮಾಡಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಧ್ವಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಫೈನಲಿ ನನ್ನ ಶರತ್ ಜಾತಕ ಪೂಜೆ ನಡೀತಿದೆ. ಇನ್ನು ಜಾತಕ ಮ್ಯಾಚ್ ಆಗಿ ಒಳ್ಳೆ ಮುಹೂರ್ತ ಸಿಗುತ್ತೆ. ಪೂಜೆ 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 ಛೇ, ಈ ಪೂಜೆ ಅನ್ನೋದನ್ನ ಕೇಳಿ ನನಗಂತೂ ತಲೆನೋವು ಬಂದ್ಬಿಟ್ಟೆ. ಜಗನ್ನಾಥ್ ಕೊನೆಗೂ ತಾವು ಅಂದ್ಕೊಂಡು ಹಾಗೆ ಪೂಜೆ ಮಾಡಿಸ್ತಿದ್ದಾರಲ್ಲ, ಸದ್ಯ ಇನ್ನಾದರೂ ಶರತ್ ಮಾಯಾ ಮದುವೆಗೆ ಅಡ್ಡಿ ಮಾಡದೇ ಇದ್ರೆ ಸಾಕು. ಆಲ್ರೆಡಿ ಈತ ದುರ್ಗಾ ಬಿಟ್ಟು ಹೋದ್ರೆ ಅನ್ನೋ ಟೆನ್ಷನಲ್ಲಿದ್ದಾಳೆ. ಇನ್ನು ಮದುವೆಗೆ ಮುಹೂರ್ತ ಸಿಕ್ಬಿಟ್ರೆ ಮತ್ತೆ ಅಪ್ಸೆಟ್ ಆಗ್ತಾಳೆ. ನಾನು ಮದುವೆಗೆ ಒಪ್ಕೊಂಡು ತಪ್ಪು ಮಾಡಿದ್ನ? ನಾನು ಇಲ್ಲದೆ ಇದ್ರೆ ಪುಟ್ ಮೇಡಮ್ ಹೇಗಿರ್ತಾಳೋ ಏನೋ. ಅವಳನ್ನ ತುಂಬ ಹಚ್ಕೊಂಡಿದ್ದಾಳೆ. ತಾಯಿ, ಹೇಗಾದರೂ ಮಾಡಿ ಶರತ್ ಮತ್ತೆ ಮಾಯಾ ಮದುವೆ ಆಗದೆ ಇರೋ ಹಾಗೆ ನೋಡ್ಕೋ. ಮಾಯಾ ಬೇಡ, ಮದುವೆ ಬೇಡ.
ತಾಯಿ ಆದಷ್ಟು ಬೇಗ ದುರ್ಗಾ ಮದುವೆ ಆಗಿ ನಾನು ಕಂತೆ ಕಂತೆ ದುಡ್ಡು ಎಣಿಸೋ ಹಾಗಾಗ್ಲಿ ಅಂತ ಆಶೀರ್ವಾದ ಮಾಡು. ರಾಯರೇ, ಋಣಾನುಬಂಧ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ವಾಟ್? ದುರ್ಗೊಂದು ಅಣ್ಣಂದು ಜಾತಕ ಮ್ಯಾಚ್ ಆಯ್ತಾ? ಯಶ್ ಎರಡು ಜಾತಕ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗಿದೆ. ಐ ನ್ಯೂ ಇಟ್. ದುರ್ಗಾ ಅಣ್ಣದು ಒಳ್ಳೆ ಜೋಡಿ ಅಂತ ನಾ ಹೇಳ್ತಿರ್ಲಿಲ್ವಾ? ಐ ಆಮ್ ಸೋ ಹ್ಯಾಪಿ. ಶಾನ್ವಿ, ಆದರೆ ಒಂದು ಚಿಕ್ಕ ಡೌಟು, ನಿನ್ನ ಜಾತಕನೂ ಹೀಗೆ ಮ್ಯಾಚ್ ಆಗುತ್ತಾ? ತರುಣ್, ತಮಾಷೆ ಸಾಕು. ನಾವು ಮಾತಾಡ್ತಿರೋದು ಅಣ್ಣನ ದುರ್ಗಾ ಬಗ್ಗೆ. ನಮ್ಮ ಜಾತಕ ಯಾಕೆ ಮ್ಯಾಚ್ ಆಗಬೇಕು? ಶರತ್ ದುರ್ಗಾ ಬೋತ್ ಆ ಪರ್ಫೆಕ್ಟ್ ಮ್ಯಾಚ್. ಎಜುಕೇಷನ್ ಸ್ಟೇಟಸ್ ಇಲ್ದಿರೋ ಆ ಹಳ್ಳಿ ಹುಡುಗಿ ಮದುವೆ ಆದರೆ ಅವನಿಗೆ ಸೊಸೈಟಿಯಲ್ಲಿ ಒಂದು ಸ್ವಲ್ಪನೂ ವ್ಯಾಲ್ಯೂ ಉಳಿಯಲ್ಲ. ಆಮೇಲೆ ಈ ಫ್ಯಾಮಿಲಿ ಮರ್ಯಾದೆ ಕಾಪಾಡೋಕ್ಕೆ ಉಳಿಯೋನು ನಾನೊಬ್ಬನೇ. ನಾನು ಶಾನ್ವಿ ನಮ್ಮ ಮದುವೆ ಆಗಿ ಇಡೀ ಫ್ಯಾಮಿಲಿ ಕಂಟ್ರೋಲ್ ಮಾಡ್ತೀನಿ. ಈ ಆಸ್ತಿ ಪೂರ್ತಿ ನಂದೇ ಆಗುತ್ತೆ. ವಾವ್. ಬಟ್ ಶಾನ್ವಿ, ದುರ್ಗಂಗೆ ಬೇರೆ ಹುಡುಗ ನೋಡ್ತಿದಾರಲ್ವ, ಏನು ಮಾಡೋಣ ಅಂತಿದ್ಯಾ? ನನಗೂ ಅದೇ ಟೆನ್ಷನ್ ಆಗ್ತಿರೋದು ತರುಣ್. ಇದೇನೋ ಒಂಥರ ಅನ್ಎಕ್ಸ್ಪೆಕ್ಟೆಡ್. ಇದೇನಾದ್ರು ನಮಗೆ ಮುಂಚೆನೇ ಗೊತ್ತಾಗಿದ್ರೆ ನಾವೇನಾದ್ರೂ ಒಂದು ಪ್ಲಾನ್ ಮಾಡ್ಬೋದಾಗಿತ್ತು. ಹಿತಾ, ಏನ್ ಮಾಡ್ತಿದ್ಯಾ? ಹುಡ್ಗ ಬರದು ಬೇಡ. ದುರ್ಗನ್ ನೋಡಕ್ ಬರೋ ಹುಡ್ಗ ನಿಂಗೂ ಇಷ್ಟ ಅಲ್ವಾ? ನಂಗೂ ಇಷ್ಟ ಇಲ್ಲ. ಆದ್ರೆ ಏನ್ ಮಾಡೋದು? ಏನಾದ್ರೂ ಪ್ಲಾನ್ ಇದೆಯಾ? ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ. ಬ್ರೇಕಿಂಗ್ ನ್ಯೂಸ್, ಫೇಮಸ್ ಬಿಸ್ನೆಸ್ ಮ್ಯಾನ್ ಶರತ್ ಸೂರ್ಯ ಅವ್ರ ಮಗಳನ್ನ ನೋಡ್ಕೊಳ್ತಿರೋ ಕೇರ್ ಟೇಕರ್ನ ಮದುವೆ ಆಗಿದ್ದಾರೆ. ಈ ವಿಷಯ ತುಂಬ ಎಂಬಾರಸಿಂಗ್ ಆಗೋದ್ರಿಂದ ಅವರು ಫ್ಯಾಮಿಲಿ ಬಿಸ್ನೆಸ್ಸಿಂದ ಹಿಂದೆ ಸರಿದು ತನ್ನ ಜಾಗನ ತರುಣ್ ಅವ್ರಿಗೆ ಒಪ್ಪಿಸಿದ್ದಾರೆ. ಇಡೀ ಬಿಸ್ನೆಸ್ ಎಂಪೈರ್ಗೆ ಇನ್ನು ಮುಂದೆ ತರುಣ್ ಅವರೇ ಸಕ್ಸಸ್. ಪರ್ಫೆಕ್ಟ್. ಒಂದು ಸ್ವಲ್ಪ ನಗ್ಬಾರ್ದೇನೆ? ಮುಖ ಯಾಕೆ ಹೀಗಿಟ್ಕೊಂಡಿದೀಯಾ? ನನ್ ಬಿಟ್ಟು ಹೋಗ್ಬಿಡ್ತೀಯ? ಯಾವತ್ತು ಇರಲ್ವಾ? ಚಿಕ್ಕಮ್ಮ, ಈ ಮದುವೆ ಪ್ರಸ್ತಾಪನ ನಾವು ಇಲ್ಲಿಗೆ ನಿಲ್ಲಿಸೋದು ಒಳ್ಳೇದನ್ಸ್ತಿದೆ. ಈಗ ನಾನು ಪುಟ್ಟ ಮೇಡಮ್ನ ಬಿಟ್ಟು ಹೋಗೋದು ಸರಿಯಲ್ಲ. ನಾನಿಲ್ಲ ಅಂದರೆ ಅವಳಿಗೆ ತುಂಬ ಕಷ್ಟ ಆಗುತ್ತೆ. ಕಷ್ಟ ಅಂತೆ ಕಷ್ಟ ಅಲ್ವೇ? ಜೀವನ ಪೂರ್ತಿ ಆ ಹುಡುಗಿನ ನೋಡ್ಕೊಂಡು ಕಾಲ ಕಳಿಬೇಕು ಅಂತಿದೆಯೋ ಅಥವಾ ನಮಗೆ ಭಾರ ಆಗಿರ್ಬೇಕು ಅಂತಿದೆಯೋ? ಅದು ಹಾಗಲ್ಲ ಚಿಕ್ಕಮ್ಮ. ಹಾಗಲ್ಲ ಹಾಗಲ್ಲ ಅಂದ್ರೆ ಇನ್ ಹೇಗೆ? ದುರ್ಗಾ, ನಮ್ಮ ಬಗ್ಗೆ ಹಳ್ಳಿಯವರೆಲ್ಲ ಏನೇನು ಮಾತಾಡ್ಕೋತಿದ್ದಾರೆ ಅಂತ ಗೊತ್ತೇನೆ ನಿನಗೆ? ಒಂದು ವೇಳೆ ಮಲತಾಯಿ ಆದರೂ ಚೆನ್ನಾಗಿ ನೋಡ್ಕೋತಿದ್ಲೇನೋ, ಈ ಚಿಕ್ಕಮ್ಮನ ಕೈಗೆ ಸಿಕ್ಕಾಕೊಂಡು ದುರ್ಗಾ ನರಳ್ತಿದ್ದಾಳೆ ಅಂತ ಮಾತಾಡ್ಕೋತಿದ್ದಾರೆ. ಅದು ಅಲ್ಲದೆ ದುರ್ಗಂಗೆ ಮದುವೆ ಮಾಡದೆ ನಾನು ಕಾಲ ಕಳಿತಿದ್ದೀನಂತೆ.
ನನಗೆ ಹಣ ದುರಾಸೆ ಅಂತೆ. ನಿನ್ನ ಮೇಲೆ ಮನೆ ಭಾರನೆಲ್ಲ ಹಾಕಿ ನಾನು ಜೀವನ ಕಳೀತಿದ್ದೀನಂತೆ. ಇದೆಲ್ಲ ನಿನ್ಗೆ ಹೇಗೆ ಅರ್ಥ ಆಗ್ಬೇಕು ಹೇಳು? ಚಿಕ್ಕಮ್ಮ, ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ. ಇಂಥ ಮಾತಿಗೆಲ್ಲ ಬೇಜಾರಾಗದೆ ಇನ್ನೇನೇ ಆಗತ್ತೆ? ನಾನು ನಿನ್ನ ಚಿಕ್ಕಪ್ಪ ಇಂಥ ಮಾತುಗಳನ್ನೆಲ್ಲ ಕೇಳ್ಕೊಂಡು ಬದುಕೋದು ನಿನಗಿಷ್ಟ ಏನೇ? ನಾನಾದರೂ ಒಂದು ವೇಳೆ ತಡ್ಕೋತೀನಿ, ಆದರೆ ನಿಮ್ಮ ಚಿಕ್ಕಪ್ಪ ಅವ್ರು ತುಂಬ ಸೂಕ್ಷ್ಮ ಕಣೆ, ಮರ್ಯಾದೆಗೆ ಹಂಚ್ತಾರೆ ಕಣೆ. ಹೀಗೆಲ್ಲ ಹೇಳ್ಬೇಡಿ ಚಿಕ್ಕಮ್ಮ. ಹಾಗಾದ್ರೆ ಹುಡುಗನ್ ನೋಡಿ ಮದುವೆಗೆ ಒಪ್ಕೊ. ಅವನು ತುಂಬ ಒಳ್ಳೆ ಹುಡುಗ ಕಣೆ. ನಾವಾಗಿ ಹುಡುಕಿದ್ರು ಇಂಥ ಹುಡುಗ ನಮ್ಗೆ ಸಿಗಲ್ಲ. ಈ ಚಿಕ್ಕಮ್ಮ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದಾರೆ? ಇವರು ನಿಜವಾಗ್ಲೂ ಹುಡುಗನ ಬಗ್ಗೆ ಸರಿಯಾಗಿ ವಿಚಾರಿಸಿದಾರ? ದುರ್ಗಾ ಯಾಕೆ ಯಾರೋ ಪರಿಚಯ ಇಲ್ದಿರೋರ ಜೊತೆ ಮದುವೆ ಆಗಬೇಕು? ಪಾಪ ದುರ್ಗಾ, ಈ ಮದುವೆ ಬೇಡ ಅಂತ ಹೇಳ್ಬಿಡು ಕಣೆ, ಪ್ಲೀಸ್ ದುರ್ಗಾ. ನಿಲ್ಸಪ್ಪ. ಅಪ್ಪ, ಮನೆ ನೋಡ್ರಿ ಎಷ್ಟು ದೊಡ್ಡದಾಗಿದೆ. ನೋಡ್ರಿ, ಮನೆ ಒಳಗಡೆ ಹೋಗ್ತಾ ಇದ್ದಾಗೆ ನನಗೆ ಗದ್ರಿಸೋ ಥರ ನಟನೆ ಮಾಡಿ, ಅರ್ಥ ಆಯ್ತಾ? ಆಯ್ತು ಶ್ರೀಮತಿ ಅವರೇ. ಅಲ್ಲಿ ಪೆದ್ದಾಗಿ ಆಡಬೇಡಿ, ಗಂಭೀರವಾಗಿ ಮುಖ ಊದಿಸ್ಕೊಂಡಿರಿ. ನಾನು ಅವ್ರಿಗೆಲ್ಲ ಇವ್ರು ಹೀಗೆ ಇರೋದು ಅಂತ ಹೇಳ್ತೀನಿ, ಗೊತ್ತಾಯ್ತಾ? ಆಯ್ತು ಶ್ರೀಮತಿ ಅವರೇ. ಮಾತುಗೂ ಶ್ರೀಮತಿಯವರೇ ಅಂತ ರಾಗ ಎಳಿತಾ ಇರಬೇಡಿ. ಆಯ್ತು ಶ್ರೀಮತಿ ಅವರೇ. ಗೊತ್ತಾಯ್ತು ಶಾಂಭವಿ. ಹೌದು, ಸಿದ್ಧಾಂತ ಎಲ್ಲಿ ಬಂದಿಲ್ವಲ್ಲ? ಪ್ರಶ್ನೆ ಕೇಳಿದ್ರೆ ಸುಮ್ಮನೆ ನಿಂತ್ಕೊಳಕ್ಕಾಗಲ್ವಾ ನಿಮಗೆ? ಅವನು ಅಣ್ತರಕ್ಕೆ ಹೋಗಿದ್ದಾನೆ, ಇನ್ನೇನು ಬಂದ್ಬಿಡ್ತಾನೆ. ಇನ್ನೊಂದು ವಿಷಯ ಗಮನದಲ್ಲಿಟ್ಕೊಳ್ಳಿ, ನಾವು ಒಳಗಡೆ ಹೋಗಿ ವಾಪಸ್ ಬರಬೇಕಾದ್ರೆ ನಾವು ತೊಗೊಂಡೋಗಿರೋದನ್ನೆಲ್ಲ ವಾಪಸ್ ತೊಗೊಂಡೋಗ್ಬೇಕು, ಅರ್ಥ ಆಯ್ತಾ? ಹಣ್ಗಳ ರೇಟ್ ಏನು ಕಮ್ಮಿನಾ? ಗಗನಕ್ಕೇರಿದೆ. ಬಂದ್ಯಾ ಮಗ್ನೆ? ಒಳ್ಳೆ ರಾಜ್ಕುಮಾರನ್ ಥರ ಇದೆಯಾ? ಸಾರಿ, ಸ್ವಲ್ಪ ಲೇಟ್ ಆಯಿತು. ತಗೊಳ್ಳಿ ಫ್ರೂಟ್ಸ್ ನೀನೇ, ಸ್ಯಾನಿಟೈಸರ್. ನನ್ನ ಮಗ ಮಿಸ್ಟರ್ ಕ್ಲೀನ್. ದುರ್ಗನ್ ನೋಡಕ್ ಬಂದಿದ್ದೀರಾ? ಅದು ಹೇಗೆ ನೋಡ್ತೀರಾ ಅಂತ ನಾನು ನೋಡೇ ಬಿಡ್ತೀನಿ. ಹೋಗೋಣವಾ? ಏನೋ ಸಿದ್ಧಾಂತ ಇದು, ನಾವ್ ಯಾಕೆ ಬಿದ್ವಿ ಅಂತಾನೆ ಗೊತ್ತಾಗ್ಲಿಲ್ವಲ್ಲೋ? ಹೋಗ್ಲಿ ಬಿಡು ಸಿದ್ಧಾಂತ್, ಬಟ್ಟೆ ಒದ್ದೆ ಆಯ್ತು ಅಂತ ಬೇರೆ ಚೇಂಜ್ ಮಾಡಬೇಡಪ್ಪ. ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೋಪ್ಪ. ನೀನು ಎಷ್ಟು ನೀಟ್ ಅಂತ ನನಗೆ ಗೊತ್ತು. ಇಟ್ಸ್ ಓಕೆ. ಸ್ಯಾನಿಟೈಸರ್ ಕೊಡು. ಹುಡುಕೊಡು.
ಇವ್ರಿಷ್ಟಕ್ಕೆ ವಾಪಸ್ ಹೋಗೋ ಥರ ಕಾಣಿಸ್ತಿಲ್ಲ. ಜೇನ್ ನೊಣನ ಹತ್ರ ಕಚ್ಚಿಸ್ಕೊಂಡು ಮುಖ ಮೂತಿ ಎಲ್ಲ ಕೋತಿ ಥರ ಊದಿಸ್ಕೊಂಡ್ರೇನೆ ಗೊತ್ತಾಗತ್ತೆ. ಮಾಡ್ತೀನಿ ರೀ. ಓಹ್, ಬಂದ್ರಾ? ಬನ್ನಿ ಬನ್ನಿ. ಎಲ್ರು ನಿಮಗೆ ವೇಟಿಂಗು. ಇದೇನಿದು? ಸ್ನಾನ ಮಾಡ್ಕೊಂಡು ಹಂಗೆ ಬಂದ್ಬಿಟ್ರಾ? ಪರವಾಗಿಲ್ಲ ಬನ್ನಿ. ಅಯ್ಯೋ ದೇವ್ರೆ, ಏನಾಯ್ತು ನಿಮ್ ಸೊಂಟಕ್ಕೆ? ನನ್ ತರನೇ ಉಳುಕ್ಬಿಡ್ತಾ? ಪರವಾಗಿಲ್ಲ ಬನ್ನಿ, ಕೊಂಡ್ಕೊಂಡೆ ಬನ್ನಿ. ಬನ್ನಿ 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 ಬನ್ನಿ. ಓಹೋ, ಬೇಗ್ರು ಬರ್ಬೇಕು ಬರ್ಬೇಕು. ನಮಸ್ಕಾರ. ಬನ್ನಿ ಬನ್ನಿ. ಹಾಯ್ ಶರತ್. ಹಲೋ ಸಿದ್ಧಾಂತ್. ನಮಸ್ತೆ. ಇವರು ನಮ್ಮ ತಾಯಿ ಮಾಳ್ವಿಕಾ. ನಮಸ್ಕಾರ. ಆ್ಯಂಡ್ ಇವರು ನಮ್ಮ ತಂದೆ ಜಗನ್ನಾಥ್. ನಮಸ್ಕಾರ. ಇವರೇ ವಿಶ್ವನಾಥ್ ಅಂತ. ಇವರು ಅವರ ಶ್ರೀಮತಿ. ನೀವಿವತ್ತು ಹೆಣ್ಣು ನೋಡಕ್ಕೆ ಬಂದಿದ್ದೀರಲ್ಲ, ದುರ್ಗಾ, ಅವಳ ಚಿಕ್ಕಪ್ಪ ಚಿಕ್ಕಮ್ಮ. ಕೂತ್ಕೊಳ್ಳಿ. ದುರ್ಗಾ ನಮಗೆಲ್ಲ ತುಂಬ ಬೇಕಾಗಿದ್ದ ಹುಡುಗಿ. ನಮ್ಮನೆ ಹುಡುಗಿ ಅಂತಾನೆ ತಿಳ್ಕೊಳ್ಳಿ. ಅದಕ್ಕೆ ವಿಶ್ವನಾಥ್ ಅವರು ನಿಮ್ಮ ಬಗ್ಗೆ ಹೇಳಿದ ಕೂಡಲೇ ನಿಮ್ಮನ್ನ ಇಲ್ಲಿಗೆ ಬರೋದಕ್ಕೆ ಹೇಳಿದ್ವಿ. ಎಲ್ಲಿರುವೆ ಮನವ ಕಾಡುವರು ಪಸಿಯೇ. ಅಯ್ಯರಪ್ಪ, ಒಳ್ಳೆ CCTV ಥರ ಮನೆನೆಲ್ಲ ಸ್ಕ್ಯಾನ್ ಮಾಡಿ ಹುಡುಕ್ತಿದ್ಯಾ? ಏನು ದುರ್ಗನ್ ಹುಡುಕ್ತಿದ್ಯಾ? ಎಲ್ರೂ ಪರಿಚಯ ಆಯ್ತಲ್ಲ, ಇನ್ನೇನು ಹುಡುಗಿನ ಕರೆಸ್ಬಿಡಿ. ಶ್ಯೂರ್. ಶಾನ್ವಿ, ಹೋಗಿ ದುರ್ಗನ್ ಕರ್ಕೊಂಡು ಬಾಮ್ಮ. ಬಾಮ್ಮ ದುರ್ಗಾ, ಟೀ ಕೊಡು. ಶಿಟ್.